ಮಾತಾಡ್ತಾ ಇದೆ. ಬಟ್ ಅವ್ರಿಗೆ ಏನೋ ಒಂದು ರೀಸನ್ ಕೊಡ್ಬೇಕು ಅಂತ ಹೇಳಿದ್ರೆ, ಓ ಇವ್ರು ಅಲ್ಲೇ ಇದಾರೆ, ಇವ್ರು ಅಲ್ಲೇ ಇದಾರೆ, ಅಲ್ಲೇ ಇದಾರೆ. ಕೆಲವರು ಹೇಳ್ತಿದ್ರು, ಓಕೆ ನಾನು ಇದನ್ನ ಮುಗಿತೀನಿ, ನಾನು ಇದರಿಂದ ಆಚೆ ಬರೋಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನಾನನ್ನ ಜೋರಾಗಿ ಹೇಳ್ತಿರ್ಲಿಲ್ಲ, ನಾನು ಮಾಡಿ ತೋರ್ಸಕ್ ಟ್ರೈ ಮಾಡ್ತಿದ್ದೆ, ಅವ್ರ ಜೊತೆ ಮಾತಾಡಕ್ ಟ್ರೈ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಜೋರಾಗಿ ಹೇಳ್ಬೇಕಿತ್ತೇನೋ ಅದ್ರ ಬಗ್ಗೆ, ಅಥವಾ ಈಗ ಮಾಡ್ತಿರೋದನ್ನ ನಾನು ಬಂದಾಗಿಂದನೂ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ಎಲ್ಲೋ ನನ್ನ ಆಟ ಇನ್ನೂ ಮುಂದುವರಿತಿತ್ತೇನೋ, ಕೊನೆಯವರೆಗೂ ಕರ್ಕೊಂಡು ಹೋಗ್ತಿತ್ತೇನೋ ಅಂತ ಅನಿಸ್ತು. ಸೂರಜ್ ಅವರು ಟೈಲರಿಂಗ್ ಶುರು ಮಾಡಿದಾರೆ ನಿಜ? ಯಾಕೆ ಹೇಳ್ತೀರಾ ಬಸ್, ನಮ್ ಡಿಸೈನರ್ ಇದಾರೆ ಒಬ್ರು ಹೊರಗಡೆ, ನನ್ ಬಟ್ಟೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಬಟ್ ಅಲ್ಲಿ ಬಂದ್ಮೇಲೆ ಅನ್ನಿಸ್ತು, ಗಿಲ್ಲಿ ಯಾವಾಗ ಹೇಳ್ದ ಟೈಲರ್ ಭೋಜನ ಅಂತ ಕರೀತಾನೆ, ಹೌದಲ್ವಾ ಹಂಗೆ ಕಾಣಿಸ್ತಿದ್ದೀನಲ್ಲ, ನನಗೂ ಒಂದ್ ಸೆಕೆಂಡ್ ಹೊಳಿತು. ಅದಾದ್ಮೇಲೆ ನಾನು ರಕ್ಷಿತನ್ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತೀನಿ. ನಿಮ್ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಟೈಲರ್ ಭೋಜನ ಬಂದಿದ್ದಾರೆ ಅಂತ ಅವ್ರ ಅರ್ಜಿ ಬೇರೆ ಶುರು ಮಾಡ್ಬಿಟ್ಟ. ಪರವಾಗಿಲ್ಲ ಸರ್, ಅದೊಂದು ಪ್ರೊಫೆಷನ್ ಒಂದು ಬ್ಯಾಕಪ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಈಗ ಅನ್ನಿಸ್ತಾ ಇದೆ. ಏನಾದ್ರು ಇನ್ ಕೇಸ್ ಏನೂ ವರ್ಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಗೆಟಬಲ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಗಿಲ್ಲಿಯ ಕ್ವಾಟ್ಲೆ ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಿತ್ತು ಅಥವಾ ಕಿರಿಕಿರಿ ಅನಿಸ್ತಾ? ಕಿರಿಕಿರಿ ಅನ್ಸಲ್ಲ, ಬಟ್ ಎಲ್ಲಿ ಅವನು ಒಬ್ರನ್ನ ಸ್ವಲ್ಪ ಹರ್ಟ್ ಮಾಡ್ಬಿಟ್ಟು ಅವ್ರು ಬೇಜಾರಾಯ್ತು ಅಂತ ಗೊತ್ತಿದ್ರು ಇನ್ನೊಂದ್ ಸ್ವಲ್ಪ ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಡ್ತಿದ್ದಲ್ಲ, ಅಲ್ಲಿ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ. ಬಟ್ ಒಂದ್ ಕಾಮಿಡಿನ ಎಂಜಾಯ್ ಕೂಡ ಮಾಡ್ತಿದ್ವಿ. ಈಗ ನನ್ ಬಗ್ಗೆನೇ ತಗೊಳ್ಳಿ, ಈಗ ನಾವು ಜನರಲ್ ಆಗಿ ನಾನು ನೀವು ಹೇಗೆ ಮಾತಾಡ್ತಾ ಇದೀವಿ, ಹಿಂಗ್ ಮಾತಾಡೋ ಕಾಲ ಇರುತ್ತೆ, ಗಿಲಿ ಸುಮ್ಮನಿರೋ ಅಂತ ಹೇಳಿದ್ರೆ ನಾವು. ಬಟ್ ಈಗ ನಾಮಿನೇಷನ್ ಅಂತ ಬರುತ್ತೆ, ಏನೋ ಕೊಡ್ಬೇಕು ಅಂತ ಬರುತ್ತೆ, ಅಲ್ಲಿ ತಮಾಷೆ ಮಾಡುವಾಗ ಅವನು ಇಬ್ರು ಮೂರು ಜನನ ಕರೆದ್ಬಿಟ್ಟು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ, ಈಗ ಒಂದು ಅಣ್ಣ ನೀವು ಟೀ ಸಪ್ಲೈ ಮಾಡ್ತೀರಾ, ಕಾಫಿ ಸಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ತಮಾಷೆ ಅಲ್ಲ, ಇಲ್ಲಿ ಸೀರಿಯಸ್ ಪ್ರಕ್ರಿಯೆ ಇದು ಅಲ್ವಾ. ನಾಮಿನೇಷನ್ ಅಂದ್ರೆ ಬಿಗ್ ಬಾಸ್ ಕೂಡ ಹೇಳ್ತೀವಿ, ಸೀರಿಯಸ್ ಪ್ರಕ್ರಿಯೆ, ಸೀರಿಯಸ್ ರೀಸನ್ಸ್ ಕೊಡಿ. ಆಮೇಲೆ ನಾನು ಕೇಳ್ತೀನಿ, ನೀನ್ ನೋಡಿದ್ದ ಅಂತ ಹೇಳಿ, ಇಲ್ಲ ಕಣ ಅಂತ ಅವನೇ ಹೇಳ್ತಾನೆ. ಅದಾದ್ಮೇಲೆ ಈಗ ನಿಂಗೆ ಅವರೆಲ್ಲ ಮೊಟ್ಟೆ ಮಾಡ್ಕೊಡ್ತಾರೆ, ಅದಿದು ಮಾಡ್ಕೊಡ್ತಾರೆ, ಹಂಗಾರೆ ಅವರೆಲ್ಲ ಸಪ್ಲೈ ಇಲ್ಲ ಕಣ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕೆ ಇಲ್ಲಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಬಟ್ ಅದನ್ನ ಬಿಟ್ಟು ಅವ್ನು ಕೂತ್ಕೊಂಡು ರಘೋಣನ್ ಕಾಲು ಇಳಿಯೋದಾಗ್ಲಿ ಒಳ್ಳೆ ರೀತಿ ಅದೆಲ್ಲ ಕಾಲಿದಾಗ ನಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಮ್ಗೆ ಒಳ್ಳೆ ಕಮಿಡಿಯನ್ ಇಲ್ಲ ಅಂತ ಎಂಜಾಯ್ ಮಾಡ್ತಿದ್ವಿ ಸರ್ ಕೂತ್ಕೊಂಡು. ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಮತ್ತೆ ಅಷ್ಟೇ ಸಿಕ್ಕಾಬಿಟ್ಟೆ ಸ್ನೇಹ, ಆ ಬಾಂಡಿಂಗ್ ನೋಡ್ತಿದ್ರೆ ನಮಗೂ ಕೂಡ ಇಷ್ಟು ಚೆನ್ನಾಗಿದಾರಲ್ಲ, ಇಷ್ಟು ಫ್ರೆಂಡ್ಶಿಪ್ ಖುಷಿ ಆಗ್ತಿತ್ತು ಅಂತೇಳಿ. ಹೊರಗಡೆ ಒಂದಷ್ಟು ಜನ ಮಾತಾಡ್ತಾರೆ, ಇಲ್ಲ ಪ್ರೀತಿ ಅವ್ರದ್ದು ಅಂತೇಳಿ. ಸೊ ನೀವು ಅದಕ್ಕೆ ಒಂದಿಷ್ಟು ಉತ್ತರ ಕೊಟ್ರಿ, ಅದು ಪ್ರೀತಿ ಅಲ್ಲ, ನಿಜಕ್ಕೂ ಸ್ನೇಹ ಅನ್ನೋದನ್ನ ತೋರಿಸ್ಕೊಟ್ರಿ. ಆ ಸ್ನೇಹದ ಬಗ್ಗೆ ಏನ್ ಹೇಳ್ತೀರಾ? ನಾನು ಅದೇ ಹೇಳುದು, ಸ್ಟಾರ್ಟಿಂಗ್ ಇಂದ ಡೇ ಒನ್ ಇಂದನು ಒಳ್ಳೆ ಅವ್ರು ನನ್ ಕೇಳಿದ್ರು ಯಾರು ಈ ಮನೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದಾಗ ವಾಪಸ್ ತಗೋತಿದ್ದೆ ಅಷ್ಟೇ, ಸೂರಜ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನನ್ಗೂ ಹಂಗೆ ಅನಿಸ್ತಿತ್ತು, ಬಿಕಾಸ್ ನಾನು ಅವ್ರ ಒಬ್ರು ಜೊತೆನೆ ಅಷ್ಟೊಂದು ಮಾತಾಡ್ತಿದ್ದೆ, ಅಷ್ಟೊಂದು ಶೇರ್ ಮಾಡ್ಕೋತಿದ್ದೆ, ಏನೇ ಒಪಿನಿಯನ್ ಬಂದ್ರು ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಹೇಳಿ. ನಿಜಕ್ಕೂ ಅದು ಮೇಲ್ನೋಟಕ್ಕೆ ಅತ್ಯದ್ಭುತವಾಗಿ ಸ್ನೇಹ ಅಂತಾನೆ ಕಾಣ್ತದೆ. ಯಾಕಂತ ಹೇಳಿದ್ರೆ ನೀವು ಮನೆಯಿಂದ ಆಚೆ ಬಂದಾಗ್ಲೂ ಕೂಡ ಅವ್ರು ಕಣ್ಣೀರಾಗ್ತಾ ಇದ್ರು, ನನ್ನ ಸ್ನೇಹಿತ ಕಳ್ಕೊಂಡೆ, ನಾನು ಇಷ್ಟು ಬೇಗ ಹೋಗ್ತೇನೆ ಅಂತ ಅನ್ಕೊಂಡಿಲ್ಲ, ನಿಜಕ್ಕೂ ಶಾಕ್ ಆಯ್ತು ಅನ್ನೋದು. ರೌಂಡ್ ಹೊಡಿಬೇಕಾದ್ರೆ ಅವ್ರು ಎಂಥದ್ದಿತ್ತು ಅಂದ್ರೆ ಅವ್ರ ಮೇಲೆ ಅವ್ರು ನೋಡ್ಕೊಂಡಿದ್ದಕ್ಕಿಂತ ಅಕ್ಕಪಕ್ಕ ನೋಡಿದ್ದೆ ಜಾಸ್ತಿ ಆಗ್ತದೆ. ಹೌದಾ, ನಾನು ನೋಡಿಲ್ಲ, ತಿಳಿಸ್ಬಿಟ್ರು. ಬಟ್ ಆಚೆ ಬಂದ್ಮೇಲೆ ನಾನು ಫುಟೇಜ್ ನೋಡಿದೆ, ಅವ್ರು ಅಳದ್ ನೋಡಿ ನನ್ಗೆ ಅನಿಸ್ಬಿಡ್ತು, ಓಕೆ ಮಿಸ್ ಮಾಡ್ಕೋತಿದ್ದಾರೆ. ನಾನು ಆಚೆ ಬಂದ್ಮೇಲೆ ಓಕೆ ಈ ಮನೆಯಲ್ಲಿ ಈ ಜನದ ಜೊತೆ ನಾನು ಇಷ್ಟು ದಿನ ಇದ್ದೆ ಅಲ್ಲ, ಲೈಕ್ ಈಗ ಪುನಃ ನಮ್ಗೆ ಬೇಕು ಅಂದ್ರೆ ಅದು ಸಿಗಲ್ಲ ಸರ್. ಬಿಕಾಸ್ ಆ ಸನ್ನಿವೇಶದಲ್ಲಿ, ಆ ಸಿಚುವೇಶನ್ ಅಲ್ಲಿ ಹೇಗೆ ನಾವು ಇರ್ತಿದ್ವಿ, ಆ ಸಿಚುವೇಶನ್ ಹೊರಗಡೆ ಕ್ರಿಯೇಟ್ ಆಗಲ್ಲ. ಈಗ ಒಬ್ರು ಸಿಕ್ಕಿದ್ರು ಮಿದ್ದೋರೆಲ್ಲ ಇರಲ್ಲ ಅಲ್ವಾ. ಸೊ ಆ ಸಿಚುವೇಶನ್ ಅಲ್ಲಿ ಆ ಪರ್ಸನ್ ಇದ್ರು, ಆ ಸಪೋರ್ಟ್ ಆಗಿ ನಿಂತಿದ್ರು. ಅಗೇನ್ ಈಗ ನಾನು ಒಳಗೆ ಹೋಗ್ತೀನಿ ಅಂದ್ರೂ ನಂಗೆ ಆಪ್ಷನ್ ಇಲ್ಲ. ಸೊ ಅದನ್ನ ತುಂಬಾ ಮಿಸ್ ಮಾಡ್ಕೊಂಡು ಖಂಡಿತವಾಗ್ಲೂ ಸರ್. ಯಾಕಂತಂದ್ರೆ ನಿಮ್ಮ ಇಬ್ಬರ ಸ್ನೇಹ ಹಿಂಗೆ ಮುಂದುವರಿಲಿ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂದ್ರೆ ಮಿಕ್ಕಿರೋಂತ ಜನರಿಗೆ ನಿಮ್ಮ ಫ್ರೆಂಡ್ಶಿಪ್ ಮಾದರಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದ್ರ ಜೊತೆಗೆ ಸೊ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು? ಗಿಲ್ಲಿ ಹೇಗೆ ಸಾಧ್ಯ ಸರ್, ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಸರ್. ಅವ್ನು ಡೇ ಒನ್ ಇಂದನೂ ನಾನು ಒಳಗೆ ಹೋಗ್ತಾನೋ ಹೇಳಿದ್ದೆ. ನಿಮ್ ತಾಯಿ ಹೇಳ್ತಾರೆ ಅವ್ನು ಸ್ವಯಂ ಘೋಷಿತ ವಿನ್ನರ್ ಅಂತೇಳಿ ಘೋಷಣೆ ಮಾಡ್ಕೊಂಡವನೇ ಅಂತ. ಅವ್ನು ಬಿಗ್ ಬಾಸ್ ಮನೆ ತಾಯಿ ಅವ್ರು ಏನಾರು ಹೇಳಿ, ಎಲ್ರು ಲೈಕ್ ಆಸ್ ಅ ಕಂಟೆಸ್ಟೆಂಟ್ ನಾನು ಮನೇಲಿ ಅವನ ಕಾಂಪಿಟೇಟರ್ ಆಗಿ ನೋಡ್ತಿದ್ದೆ. ನಾನು ಇದನ್ನ ಮನೆ ಒಳಗೆ ಕೂತ್ಕೊಂಡು ಹೇಳಿದ್ರೆ ಗಿಲ್ಲಿನೇ ಗೆಲ್ತಾನೆ ಅಂದ್ರೆ ಅದು ಬೇರೆ ತರ ಕೇಳ್ತೀನಿ. ಈಗ ಹೊರಗೆ ಬಂದಿದ್ದೀನಿ, ಅಷ್ಟು ದಿವಸದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಲ್ವಾ, ಯಾರು ಗೆಲ್ಬಹುದು ಅಂದ್ರೆ ನಮಗೊಂದು ಐಡಿಯಾ ಇರುತ್ತೆ. ಸೊ ಡೇ ಒನ್ ಇಂದ ಅವ್ನು ಹೇಳಿದ್ದ, ನಾವು ಹೊರಗೆ ಹೋದಾಗ ಫಸ್ಟ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದ್ರೆ ನನ್ಗೆ ಗಿಲ್ಲಿಗೆ ಕೊಡೋದು, ಆ ರೋಸ್ ಕೊಡ್ಬೇಕಾಗಿರುತ್ತೆ, ನನ್ ಗಿಲ್ಲಿಗೆ ಕೊಡ್ಕೊಂಡು. ಸೊ ಅವಾಗಿಂದ ನಾನು ಹೊರಗೆ ನೋಡಿದ್ದು ಗಿಲ್ಲಿ, ಒಳಗೋದ್ಮೇಲೆ ನಂಗೆ ಅನಿಸ್ತಿತ್ತು ಓಕೆ ನೀವು ಸ್ವಲ್ಪ ಜಾಸ್ತಿ ಲಿಮಿಟ್ ಕ್ರಾಸ್ ಮಾಡ್ತಿದ್ದೇನೆ ಅಂತ ಅನಿಸ್ತಿತ್ತು. ಬಟ್ ಹೊರಗಿಂದ ನೋಡಿದಾಗ ಗಿಲ್ಲಿ ಇಸ್ ಅನ್ ಎಂಟರ್ಟೈನರ್. ಈಗ ನಾನು ಈಗ ಎಪಿಸೋಡ್ ನಿನ್ನೆ ಕೂತ್ಕೊಂಡು ನೋಡಿದೆ, ಈಗ ಎಲ್ಲೋ ಒಂದ್ ಕಡೆ ನನ್ಗೆಲ್ಲೋ ಮಜಾ ಬರ್ತಿಲ್ಲ ಅಂದಾಗ ಆ ಪಾಯಿಂಟ್ ಅಲ್ಲಿ ನನ್ಗೆ ಗಿಲ್ಲಿ ಕಾಣಿಸ್ತಾನೆ.
ಅವಾಗ ಅದು ಪುನಃ ಎತ್ಕೊಡುತ್ತೆ. ಸೊ ಅದೆಲ್ಲ ನೋಡಿದಾಗ ಆಬ್ವಿಯಸ್ ಇದೆ ಡೇ ಒನ್ ಇಂದ ಖಂಡಿತ ನೀವು ಒಳಗಡೆ ನೋಡಿದಂತ ಗಿಲ್ಲಿ ಬೇರೆ, ಹೊರಗಡೆ ನಾವು ಕೂತ್ ನೋಡುವಂತ ಗಿಲ್ಲಿನೇ ಬೇರೆ. ಇದ್ರ ಜೊತೆಗೆ ಸೊ ಬಿಗ್ ಬಾಸ್ ನಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ನಾನು ಕಳೆದಿದ್ದ ಆ ದಿನ ನಾನು ಮರೆಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಯಾವ್ದು? ಇದು ಸರ್ BB ರೆಸಾರ್ಟ್ ಅಂತ ಒಂದು ಟಾಸ್ಕ್ ಆಗುತ್ತೆ. ನನ್ನ ಹಳೆಯ ದಿನಗಳೆಲ್ಲ ನೆನಪಾಗ್ಬಿಡುತ್ತೆ. ಬಿಕಾಸ್ ಒಂದ್ ಕಡೆ ನಾನು ಶೆಫ್ ಆಗಿ ವರ್ಕ್ ಮಾಡ್ತಿರ್ತೀನಿ. ಅದ್ ಯೋಚನೆ ಮಾಡ್ಕೊಂಡು ಓಕೆ ಇವತ್ತು ನಾನು ಬಿಗ್ ಬಾಸ್ ಮನೇಲಿ ನಾನು ಶೆಫ್ ಆಗಿದ್ದೀನಿ ಅಂದಾಗ ಎಲ್ಲಿದ್ದೆ, ಈಗ ಎಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಏನ್ ಮಾಡ್ತಾ ಇದೀನಿ, ಒಂದೆರಡು ಸರಿ ನನಗೆ ನಂಬಕ್ಕೂ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ನಾನು ಇಲ್ಲಿದ್ದೀನ, ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನ, ಎಲ್ರಿಗೂ ನಾನು ಮಾಡಿದ ಅಡುಗೆ ಇಷ್ಟ ಆಗ್ತಾ ಇದೆಯಾ. ಸೊ ಅದೆಲ್ಲ ಅವತ್ತು ಎಂಟೈರ್ ಡೇ ಸುಸ್ತಾಗ್ತಿದ್ರು, ಖುಷಿಯಾಗಿ ಅಡುಗೆ ಮಾಡಿದೆ. ಎಲ್ರು ಬಂದಿದ್ದು ಗೆಸ್ಟ್ ಗಳೆಲ್ಲ ತುಂಬಾ ಇಷ್ಟಪಟ್ರು. ಸೊ ಆ ಡೇ ಮೆಮೊರೇಬಲ್ ಸರ್. ಇದ್ರ ಜೊತೆಗೆ ವಾಟ್ ನೆಕ್ಸ್ಟ್ ಸೂರಜ್ ಲೈಫು ಮುಂಚೆ ನಾನು ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಅದು ಇದು ಮಾಡ್ತಿದ್ದೆ. ಕರೆಂಟ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಯಾವ್ದಾದ್ರು ಒಳ್ಳೆ ಆಫರ್ ಬಂತು ಅಥವಾ ಇಂಡಸ್ಟ್ರಿಲಿ ಅಟ್ಲೀಸ್ಟ್ ಸೀರಿಯಲ್ಸ್ ಆಗಲಿ, ಸಿನಿಮಾ ಆಗಲಿ, ಒಳ್ಳೆ ರೋಲ್ ಇದೆ, ಒಳ್ಳೆ ಸ್ಟೋರಿ ಇದೆ ಅಂತ ಹೇಳಿದ್ರೆ ಖಂಡಿತ ನಾನು ತಗೋತೀನಿ ಸರ್. ಇದ್ರ ಜೊತೆಗೆ ನಿಮಗೆ ಹಗಲು ರಾತ್ರಿ ಶ್ರಮಿಸಿ ನಿಮ್ಮ ಪರವಾಗಿ ಪ್ರಚಾರ ಮಾಡಿ ಜೊತೆಗೆ ನಿಮಗೆ ಬಲವಾಗಿ ನಿಂತ ಸ್ನೇಹಿತರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು? ನನ್ನ ಸ್ನೇಹಿತರು ಅಂದ್ರೆ ಎಲ್ಲ ಇಲ್ಲೇ ಬಂದಿದ್ದಾರೆ ಸರ್. ಇಲ್ಲಿ ಕೂತ್ಕೊಂಡಿದ್ದಾರೆ ಒಬ್ಬ, ಇವರು ಮತ್ತೆ ನಮ್ಮ ತಾಯಿ, ನಮ್ಮ ಅಕ್ಕ, ಮತ್ತೆ ಇನ್ನೂ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ನಾನು ಒಳಗೆ ಪಟ್ಟಿದ್ದ ಕಷ್ಟಕ್ಕಿಂತ, ಕಷ್ಟ ಅಂತ ಹೇಳಲ್ಲ, ನಾನು ಆರಾಮಾಗಿ ಇದ್ದೆ. ಆಕ್ಚುಲಿ ನನ್ಗಿಂತ 10 times ಎಫರ್ಟ್ಸ್ ಹೊರಗಡೆ ಆಗಿದೆ. ನನ್ನ ಬೋಟಿಂಗ್ ಇಂದ ಹಿಡಿದು, ನನ್ ಬರೋ ಬಟ್ಟೆಯಿಂದ ಹಿಡಿದು, ನನ್ಗೇನ್ ಬೇಕು ಬೇಡ, ವಾರಕ್ಕೆ ಏನೇನ್ ಕಳಿಸ್ಬೇಕು, ಬಟ್ಟೆ, ಮೆಡಿಸಿನ್ಸ್, ಎಲ್ಲ ಎಫರ್ಟ್ಸ್ ನೋಡಿದ್ರೆ ನಾನು ಸೋ ಥ್ಯಾಂಕ್ಫುಲ್. ಅಂಡ್ ಮೋರೋವರ್ ಇಷ್ಟು ದಿನ ನನ್ನ ಕರ್ಕೊಂಡ್ಬಂದ್ರಲ್ಲ ಈ ಕರ್ನಾಟಕ ಜನತೆ ಎಲ್ಲರೂ ಕೂಡ ನನ್ ಏನೋ ನಂಬಿ ಇಷ್ಟು ದಿನ ಉಳಿಸಿದ್ದಾರೆ, ಇಷ್ಟು ದಿನ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಕೊನೆಯದಾಗಿ ಸುದೀಪ್ ಸರ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ಕಲರ್ಸ್ ಕನ್ನಡವನ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ನನ್ಗೆ ಎವಿಕ್ಟ್ ಆಗಿರೋ ಪಾಯಿಂಟ್ ಅಲ್ಲೇ ನನ್ಗೆ ಅನಿಸ್ಬಿಡ್ತು, ಓಕೆ ಮೇಲೆ ಆಚೆ ಹೋಗ್ತಿದ್ದೀನಿ ಅನ್ನೋ ಬೇಜಾರಿಲ್ಲ, ಸುದೀಪ್ ಸರ್ನ ಸಿಗದೆ ನಾನು ಆಚೆ ಬರ್ತಾ ಇದ್ದೀನಲ್ಲ ಅಂತ ಬೇಜಾರಾಗುತ್ತೆ. ಬಿಕಾಸ್ ನಾನು ಸ್ಟಾರ್ಟಿಂಗ್ ಇಂದನೂ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ, ನಾನು ಸುದೀಪ್ ಸರ್ ರನ್ನ ಮೂವಿ, ಮಾಣಿಕ್ಯ ಮೂವಿ ನೋಡ್ತಿದ್ದೆ. ಆ ಕ್ಯಾರೆಕ್ಟರ್ ಎಲ್ಲ ನೋಡಿದಾಗ ನನಗೆ ಆ ಪರ್ಸನಾಲಿಟಿ, ಅವ್ರು ಹೆಂಗೆ ಅವ್ರನ್ನ ಕ್ಯಾರಿ ಮಾಡ್ತಿದ್ರು, ಇಲ್ಲಿ ಬಂದ್ಮೇಲೆ ಅವ್ರನ್ನ ಪರ್ಸನಲಿ ನೋಡಿದಾಗ ಅವ್ರು ಹೆಂಗೆ ಇರ್ತಾರೆ, ಹೆಂಗ್ ಮಾತಾಡಿಸ್ತಾರೆ, ಪ್ರತಿ ವೀಕೆಂಡ್ ಅಲ್ಲಿ ನಮ್ಗೆ ಹೆಂಗ್ ಇನ್ಪುಟ್ಸ್ ಕೊಡ್ತಿದ್ರು, ಒಬ್ರು ಬೇಜಾರಾದಾಗ ಹೆಂಗ್ ಮಾತಾಡಿಸ್ಬಿಟ್ಟು ಅವ್ರನ್ನ ಚೀರ್ ಅಪ್ ಮಾಡ್ತಿದ್ರು, ಅದೆಲ್ಲ ನೋಡಿದಾಗ ಎಲ್ಲೋ ಮುಂದಕ್ಕೆ ಇದೆಲ್ಲ ಸಿಗಲ್ವೇನೋ, ಅವ್ರ ಜೊತೆ ಇನ್ನೊಂದ್ಸತಿ ಆ ಸಿಚುವೇಶನ್ ಅಲ್ಲಿ ಮಾತಾಡಕ್ ಸಿಗಲ್ವೇನೋ ಅನ್ನೋ ಒಂದ್ ಫೀಲಿಂಗ್ ಹಂಗೆ ಇದೆ ಸರ್. ಬಟ್ ಈಸ್ ಅ ಜನ್ಮ ಆಫ್ ಪರ್ಸನ್ ಸರ್. ಸರ್ ಒಳ್ಳೇದಾಗ್ಲಿ, ನಿಮ್ಮ ಮುಂದಿನ ಜರ್ನಿ ಸಕ್ಸಸ್ ಆಗಲಿ. ಸೊ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಮಗೂ ಕೂಡ ಖುಷಿ ಆಯ್ತು, ನಿಮ್ಮ ತಾಯಿ ಜೊತೆಗೆ ಅಡಿಗೆ ಮಾಡ್ಕೊಟ್ಟಿದ್ದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಳ್ಳೇದಾಗ್ಲಿ, ನಿಮ್ ಜರ್ನಿಯಲ್ಲಿ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಹ್ಯಾಂಡ್ಸಮ್ ಬೈ ಸೂರಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.